Hi everyone, welcome back to my channel. Students, based on the reduced syllabus 2021 academic year na ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ಗೆ ಫಸ್ಟ್ ಸೈನ್ಸ್ ಪಾಸಿಂಗ್ ಪ್ಯಾಕೇಜ್ನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಫಸ್ಟ್ 40 ಮಾರ್ಕ್ಸ್ಗೆ. ಸೊ ಆಲ್ಮೋಸ್ಟ್ ಒಂದು 10 to 15 ಕ್ವೆಶ್ಚನ್ ಪೇಪರ್ಸನ್ನು ರೆಫರ್ ಮಾಡಿ. ಸೊ ಅಷ್ಟು ಕ್ವೆಶ್ಚನ್ ಪೇಪರ್ಸಲ್ಲಿ ರಿಪೀಟೆಡ್ ಆಗಿ ಕೇಳಿರುವಂಥ ಕಾನ್ಸೆಪ್ಟ್ಸ್ ಬೇಸಿಸ್ ಮೇಲೆ ಈ ಒಂದು ಪಾಸಿಂಗ್ ಪ್ಯಾಕೇಜನ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕೇಳಿರುವಂಥ ಎಲ್ಲ ಕಾನ್ಸೆಪ್ಟ್ಸನ್ನು ನೀವು ಕಂಪ್ಲೀಟ್ ಆಗಿ ಥರೋ ಆಗಿ ಪ್ರಿಪೇರ್ ಆದರೆ ಯು ಕ್ಯಾನ್ ಗೆಟ್ ಆಲ್ಮೋಸ್ಟ್ 40 ಆರ್ ಮೋರ್ ದೆನ್ 40 ಮಾರ್ಕ್ಸ್ ಆಲ್ಸೋ. ಬಟ್ ಯು ಶುಡ್ ಕಂಪ್ಲೀಟ್ಲಿ ನೋ ದ ಕಾನ್ಸೆಪ್ಟ್. ಸೊ ಇನ್ನು ಅಪ್ಕಮಿಂಗ್ ಸೆಷನ್ಸ್ನಲ್ಲಿ ಈ ಕಾನ್ಸೆಪ್ಟ್ಸನ್ನು ನಾನು ಕ್ರಿಸ್ಟಲ್ ಕ್ಲಿಯರ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೇನೆ. ಸೊ ಗೆಟ್ ಪ್ರಿಪೇರ್ಡ್ ಫಾರ್ ಫಸ್ಟ್ 40 ಮಾರ್ಕ್ಸ್. ಓಕೆ, ಸೊ ಫಸ್ಟ್ 40 ಮಾರ್ಕ್ಸಲ್ಲಿ ಯಾವುದೆಲ್ಲ ಕಾನ್ಸೆಪ್ಟ್ಸ್ ಇನ್ಕ್ಲೂಡ್ ಆಗಿದೆ ಅಂತ ನೋಡೋದಾದರೆ, ಅಕಾರ್ಡಿಂಗ್ ಟು ಅವರ್ ಬ್ಲೂ ಪ್ರಿಂಟ್ ನೋಡೋದಾದರೆ ಸ್ಕಿಲ್ಸ್ಗೆ 16 ಮಾರ್ಕ್ಸ್ ಕೊಟ್ಟಿದ್ದಾರೆ. ದಟ್ ಮೀನ್ಸ್ ಫಾರ್ ಡಯಾಗ್ರಾಮ್ಸ್ ಯು ವಿಲ್ ಬಿ ಹ್ಯಾವಿಂಗ್ 16 ಮಾರ್ಕ್ಸ್. ಓಕೆ, 16 ಮಾರ್ಕ್ಸ್ ಈಸ್ ಗಿವನ್ ಫಾರ್ ಡಯಾಗ್ರಾಮ್ಸ್. ಸೊ ಯಾವುದೆಲ್ಲ ಡಯಾಗ್ರಾಮ್ಸ್ ಇದೆ ಅಂತ ನೋಡೋದಾದರೆ, ಸೊ ಇಲ್ಲಿ 3 ಪಾರ್ಟ್ಸ್ ಆಗಿ ನಾನು ಡಯಾಗ್ರಾಮ್ಸನ್ನು ಮೆನ್ಷನ್ ಮಾಡಿದ್ದೀನಿ. ದ ಫಸ್ಟ್ ಪಾರ್ಟ್ ಈಸ್ ಕೆಮಿಸ್ಟ್ರಿ. ಸೊ ಕೆಮಿಸ್ಟ್ರಿನಲ್ಲಿ ರಿಯಾಕ್ಷನ್ ಆಫ್ ಜಿಂಕ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಆ್ಯಂಡ್ ಟೆಸ್ಟಿಂಗ್ ಹೈಡ್ರೋಜನ್ ಗ್ಯಾಸ್ ಬೈ ಬರ್ನಿಂಗ್, ಆಸಿಡ್ಸ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಲೆಸನಲ್ಲಿ ಇದೆ. ನೆಕ್ಸ್ಟ್ ಆಸಿಡ್ ಸೊಲ್ಯೂಷನ್ ಇನ್ ವಾಟರ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ, ಸೇಮ್ ಲೆಸನ್. ಆಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಲೆಸನ್, ಆ್ಯಂಡ್ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ಕಾಪರ್, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಲೆಸನ್ದು. ಐ ಹೋಪ್ ನಿಮಗೆ ಈ ಡಯಾಗ್ರಾಮ್ಸ್ ಯಾವ್ಯಾವ ಲೆಸನಲ್ಲಿದೆ ಅಂತ ಗೊತ್ತಿದೆ. ಸೊ ನೆಕ್ಸ್ಟ್ ಬಯಾಲಜಿನಲ್ಲಿ ನೋಡೋದಾದರೆ ಯು ಹ್ಯಾವ್ ಹ್ಯೂಮನ್ ಹಾರ್ಟ್, ನೆಫ್ರಾನ್, human brain, neuron, nutrition in amoeba, germination of pollen on stigma, longitudinal section of flower, and open and closed stomatal pore. ಸೊ ಇದಿಷ್ಟು ಬಯಾಲಜಿನಲ್ಲಿ ನೀವು ಪ್ರಿಪೇರ್ ಆಗಬೇಕಾಗಿರುವಂಥ ಡಯಾಗ್ರಾಮ್ಸ್. ಸೊ ನಿಮ್ಮ ಡಯಾಗ್ರಾಮ್ಸ್ಗೂ ಕೂಡ ನಾನು ಹೆಲ್ಪ್ ಮಾಡ್ತೇನೆ. ನೆಕ್ಸ್ಟ್ ಫಿಸಿಕ್ಸ್ನಲ್ಲಿ ನೋಡೋದಾದರೆ ಓಮ್ಸ್ ಲಾ ಸರ್ಕ್ಯೂಟ್, ಸೀರೀಸ್ ಕನೆಕ್ಷನ್, ಪ್ಯಾರಲಲ್ ಕನೆಕ್ಷನ್, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಇನ್ ಸ್ಟ್ರೇಟ್ ಕಂಡಕ್ಟರ್, DC motor, AC motor, and refraction through glass slab, biogas plant, images formation in the lenses using the ray diagrams. Okay, that is from page number 89 to 91. Okay, so ಇಷ್ಟು ಡಯಾಗ್ರಾಮ್ಸನ್ನು ನೀವು ಪರ್ಫೆಕ್ಟ್ ಆಗಿ ಥರೋ ಆದರೆ ಯು ವಿಲ್ ಗೆಟ್ 16 ಮಾರ್ಕ್ಸ್. ಈಸಿಯಾಗಿ ನಿಮಗೆ ಸ್ಕಿಲ್ಸಲ್ಲಿ 16 ಮಾರ್ಕ್ಸ್ ಸಿಗುತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್ ನೋಡೋದಾದರೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಬಂದು ಲಾಸ್. ಸೊ ನಿಮಗೆ ಈ ಒಂದು PDF ಅನ್ನು ಕೂಡ ವಿತಿನ್ 2 days ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಪ್ಲೋಡ್ ಮಾಡ್ತೇನೆ. ಸೊ 2 ಮಾರ್ಕ್ಸಲ್ಲಿ ನಾವು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಲಾಸ್ನಲ್ಲಿ, ದ ಫಸ್ಟ್ ಒನ್ ಈಸ್ ಡಾಬರಿನರ್ಸ್ ಟ್ರಯಾಡ್ ಲಾ, ಆ್ಯಂಡ್ ಸೆಕೆಂಡ್ ಒನ್ ಈಸ್ ದ ನ್ಯೂ ಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್. ಸೊ ಆಲ್ ದೀಸ್ ಕಮ್ಸ್ ಇನ್ ದ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಲೆಸನ್, ಆ್ಯಂಡ್ ದೆನ್ ಮಾಡರ್ನ್ ಪೀರಿಯಾಡಿಕ್ ಲಾ, ಮೆಂಡಲೀವ್ಸ್ ಪೀರಿಯಾಡಿಕ್ ಲಾ. ಸೊ ಮೆಂಡಲೀವ್ಸ್ ಪೀರಿಯಾಡಿಕ್ ಲಾಸ್ನಲ್ಲಿ ಅಚೀವ್ಮೆಂಟ್ಸ್ ಆಫ್ ಮೆಂಡಲೀವ್ ಪೀರಿಯಾಡಿಕ್ ಟೇಬಲ್ ಕೂಡ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ದೆನ್ ಯು ಹ್ಯಾವ್ ಟು ಲರ್ನ್ ದ ಓಮ್ಸ್ ಲಾ, ಜೌಲ್ಸ್ ಲಾ, ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್, ದೆನ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಆಲ್ ದೀಸ್ ವಿಲ್ ಕಮ್ ಅಂಡರ್ ಲಾಸ್. ಓಕೆ, ಸೊ ಆಲ್ ದೀಸ್ ಥಿಂಗ್ಸ್ ಯು ಹ್ಯಾವ್ ಟು ಲರ್ನ್. ಸೊ ಇಷ್ಟನ್ನು ಕೂಡ ಓದ್ಕೊಂಡ್ರೆ ಎಲ್ಲ ಲಾಸ್ನ ಇದರಲ್ಲಿ ಯಾವುದೋ ಒಂದು ಪಾರ್ಟಿಂದ ನಿಮಗೆ ಮಿನಿಮಮ್ 2 ಮಾರ್ಕ್ಸ್, ಮ್ಯಾಕ್ಸಿಮಮ್ 3 ಮಾರ್ಕ್ಸ್ ಒಬ್ಟೈನ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಕ್ಲಿಯರ್? ಸೊ ನನ್ನ ನೆಕ್ಸ್ಟ್ ಪಾರ್ಟ್ ನೋಡೋದಾದರೆ ಯು ಹ್ಯಾವ್ ಟು ಲರ್ನ್ ಅಬೌಟ್ ದ ಫಂಕ್ಷನ್ಸ್ ಆಫ್ ಪ್ಲಾಂಟ್ ಹಾರ್ಮೋನ್ ಆ್ಯಂಡ್ ಆ್ಯನಿಮಲ್ಸ್ ಹಾರ್ಮೋನ್. ತುಂಬಾ ಇಂಪಾರ್ಟೆಂಟ್. ಎವ್ರಿ ಇಯರ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅಥವಾ 2 ಮಾರ್ಕ್ಸ್ ಕ್ವೆಶನ್ಸ್ನಲ್ಲಿ ಈ ಒಂದು ಕಾನ್ಸೆಪ್ಟನ್ನು ಕೇಳ್ತಾರೆ. ಸೊ ಯು ನೀಡ್ ಟು ಲರ್ನ್ ಅಬೌಟ್ ಆಲ್ ದ 4 ಪ್ಲಾಂಟ್ ಹಾರ್ಮೋನ್ಸ್, ದಟ್ ಈಸ್ ಆಕ್ಸಿನ್, ಜಿಬಲಿನ್, ಸೈಟೋಕೈನಿನ್ ಆ್ಯಂಡ್ ಆಪ್ಸಿಸಿಕ್ ಆಸಿಡ್. ಇಥೈಲಿನ್ ನಿಮಗೆ ಇಲ್ಲ, ಬಟ್ ಇಥೈಲಿನ್ ಕಾನ್ಸೆಪ್ಟ್ ಗೊತ್ತಿದ್ರೆ ನಿಮಗೆ ಅದರ ರಿಲೇಟೆಡ್ ಯಾವುದಾದ್ರೂ ಕ್ವೆಶನ್ ಇದ್ದರೆ ಇಟ್ ಈಸ್ ವೆರಿ ಈಸಿ ಟು ಅನಲೈಸ್. ಓಕೆ, ಸೊ ನೆಕ್ಸ್ಟ್ ಆ್ಯನಿಮಲ್ ಹಾರ್ಮೋನ್ಸನ್ನು ನೋಡೋದಾದರೆ ಯು ಹ್ಯಾವ್ ಟು ಲರ್ನ್ ಅಬೌಟ್ ದ ಗ್ರೋತ್ ಹಾರ್ಮೋನ್, ಯು ಹ್ಯಾವ್ ಟು ಲರ್ನ್ ಅಬೌಟ್ ದ ಸೆಕ್ಸ್ ಹಾರ್ಮೋನ್ಸ್, ಯು ಹ್ಯಾವ್ ಟು ಲರ್ನ್ ಅಬೌಟ್ ಇನ್ಸುಲಿನ್, ಆ್ಯಂಡ್ ದೆನ್ ಯು ಹ್ಯಾವ್ ಟು ಲರ್ನ್ ಅಬೌಟ್ ಅಡ್ರಿನಲ್ ಗ್ಲ್ಯಾಂಡ್, ಪ್ಯಾನ್ಕ್ರಿಯಾಸ್, ಯು ಹ್ಯಾವ್ ಟು ಲರ್ನ್ ಅಬೌಟ್ ಪಿಟ್ಯೂಟರಿ ಗ್ಲ್ಯಾಂಡ್. ಸೊ ಇಷ್ಟನ್ನು ಓದ್ಕೊಂಡ್ರೆ ನಿಮಗೆ ಮಿನಿಮಮ್ 2, ಮ್ಯಾಕ್ಸಿಮಮ್ 3 ಮಾರ್ಕ್ಸ್ ಯು ಕ್ಯಾನ್ ಒಬ್ಟೈನ್. ಇದರಲ್ಲಿ ಹೆಚ್ಚಾಗಿ ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ಸ್ ಕೇಳ್ತಾರೆ. ಸೊ ಯಾವ ರೀತಿ ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ಸ್ ಕೇಳ್ತಾರೆ, ನೀವು ಯಾವ ರೀತಿ ಆ ಕ್ವೆಶನ್ಸನ್ನು ಅನಲೈಸ್ ಮಾಡಬೇಕು ಅಂತ ನಿಮಗೆ ಅಪ್ಕಮಿಂಗ್ ಸೆಷನ್ಸ್ನಲ್ಲಿ ನಾನು ನಿಮಗೆ ಗೈಡ್ ಮಾಡ್ತೇನೆ. ನೆಕ್ಸ್ಟ್ ಮೂವಿಂಗ್ ಟು ದ ಪ್ರಾಪರ್ಟೀಸ್. ಸೊ ಈ ಪ್ರಾಪರ್ಟೀಸನ್ನು ಓದ್ಕೊಂಡ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸ್, resistant factors properties,
ಸೊಲೆನಾಯ್ಡ್ ಆ್ಯಂಡ್ ಅಯೋನಿಕ್ ಕಾಂಪೌಂಡ್ಸ್ ಪ್ರಾಪರ್ಟೀಸನ್ನು ಓದ್ಕೊಂಡ್ರೆ ನಿಮಗೆ 2 ಮಾರ್ಕ್ಸ್ ಗೇನ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಬೇಸಿಕಲಿ ಈ ಕಾನ್ಸೆಪ್ಟ್ಸನ್ನು ನೀವು ಕಾನ್ಸಂಟ್ರೇಟ್ ಮಾಡಿ ಓದ್ಕೊಳ್ಬೇಕು. ಆಲ್ ದೀಸ್ ಪ್ರಾಪರ್ಟೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ನೋಡೋದಾದರೆ ಡಿಫ್ರೆನ್ಸ್ ಬಿಟ್ವೀನ್. ಸೊ ಹಿಂದಿನ ಒಂದು ವಿಡಿಯೋದಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ದ ಫಾಲೋಯಿಂಗ್ ಅಂತ ಸಾಕಷ್ಟು ಡಿಫ್ರೆನ್ಸ್ ಬಿಟ್ವೀನ್ ದ ಫಾಲೋಯಿಂಗನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಒಂದು ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಕೈಂಡ್ಲಿ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿರುವಂಥ ಎಲ್ಲ ಡಿಫ್ರೆನ್ಸ್ ಬಿಟ್ವೀನ್ ದ ಫಾಲೋಯಿಂಗನ್ನು ಥರೋ ಆಗಿ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನಾನು ಮೆನ್ಷನ್ ಮಾಡಿರುವಂಥ ಒಂದು ಡಿಫ್ರೆನ್ಸ್ ಬಿಟ್ವೀನ್ ದ ಫಾಲೋಯಿಂಗ್ ನೋಡೋದಾದರೆ ಹೆಚ್ಚಾಗಿ ಇಂಪಾರ್ಟೆನ್ಸ್ ಕೊಟ್ಟು ಕೇಳಿರುವಂಥದ್ದು ಕಾನ್ವೆಕ್ಸ್ ಆ್ಯಂಡ್ ಕಾನ್ಕೇವ್ ಮಿರರ್, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಇದರಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್, ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ಸ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ಸ್ ಎರಡನ್ನೂ ಕೂಡ ನೀವು ಕಾನ್ಸಂಟ್ರೇಟ್ ಮಾಡಿ ಓದ್ಕೊಳ್ಬೇಕು. ಸೊ ಯು ಮೇ ಗೆಟ್ ಆಲ್ಮೋಸ್ಟ್ 2 ಮಾರ್ಕ್ಸ್ ಫ್ರಮ್ ದಿಸ್ ಸೆಷನ್. ಸೊ ಅದನ್ನು ಬಿಟ್ಟು ನಿಮಗೆ ಡಿಫ್ರೆನ್ಸ್ ಆಗಿ ಕೇಳುವಂಥದ್ದು ಹೋಮೋಲಾಗಸ್ ಆ್ಯಂಡ್ ಅನೋಲಾಗಸ್ ಆರ್ಗನ್ಸ್. ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಲೆಸನ್ ಹೆರಿಡಿಟಿ ಆ್ಯಂಡ್ ಇವಲ್ಯೂಷನ್. ನೆಕ್ಸ್ಟ್ ಯು ನೀಡ್ ಟು ಲರ್ನ್ ಅಬೌಟ್ ದ ಸ್ಟ್ರಕ್ಚರ್ಸ್ ಆಫ್ ಇಂಪಾರ್ಟೆಂಟ್ ಕಾರ್ಬನ್ ಕಾಂಪೌಂಡ್. ಸೊ ಈ ಕಾನ್ಸೆಪ್ಟನ್ನು ನಿಮಗೆ ತುಂಬ ಸಿಂಪಲ್ ಆಗಿ ನೆಕ್ಸ್ಟ್ ಅಪ್ಕಮಿಂಗ್ ಸೆಷನ್ಸ್ನಲ್ಲಿ ಹೇಳ್ಕೊಡ್ತೇನೆ. ಯಾವ ರೀತಿ ಈಸಿಯಾಗಿ ನೀವು ಸ್ಟ್ರಕ್ಚರ್ಸ್ ಬರಿಬಹುದು. ಫಾರ್ ಎಕ್ಸಾಂಪಲ್ ಸ್ಟ್ರಕ್ಚರ್ ಆಫ್ ಸೈಕ್ಲೋಬ್ಯೂಟೇನ್ ಆರ್ ಸೈಕ್ಲೋಹೆಕ್ಸೇನ್, ಬೆನ್ಝೀನ್, all the alkanes, alkenes, alkynes and the functional groups. Very very important concept. 100% ಈ ಕಾನ್ಸೆಪ್ಟ್ ಬೇಸಿಸ್ ಕ್ವೆಶನ್ಸ್ ಕೇಳ್ತಾರೆ. ಓಕೆ, ಯು ಮಸ್ಟ್ ಲರ್ನ್ ದಿಸ್ ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ನೋಡೋದಾದರೆ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ನೋಡೋದಾದರೆ ನಿಮಗೆ 2 ಆಪ್ಷನ್ಸ್ ಇರುತ್ತೆ. ಒಂದು, ದೇ ಮೇ ಆಸ್ಕ್ ಫ್ರಮ್ ದ ಲೆಸನ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಫಾರ್ ಎಕ್ಸಾಂಪಲ್ ಈಗ ಮೆಗ್ನೀಷಿಯಂ ಕ್ಲೋರೈಡನ್ನು ಕೊಟ್ಟು ಇದ್ರ ಮಧ್ಯೆ ಯಾವ ರೀತಿ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಫಾರ್ಮೇಷನ್ ಆಗುತ್ತೆ, ಮೆಗ್ನೀಷಿಯಂ ಕ್ಲೋರೈಡ್ ಮಧ್ಯೆ ಅಯೋನಿಕ್ ಕಾಂಪೌಂಡ್, ಇದನ್ನು ಅಯೋನಿಕ್ ಕಾಂಪೌಂಡ್ ಅಂತ ಯಾವ ರೀತಿ ನಾವು ಹೇಳಬಹುದು, ಬಿಕಾಸ್ ದೆರ್ ಈಸ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್. ಸೊ ಆ ಒಂದು ಕಾನ್ಸೆಪ್ಟ್ ಬಗ್ಗೆ ಒಂದು ಕ್ವೆಶನ್ ಕೇಳ್ತಾರೆ. ಅದರ್ವೈಸ್ ದೇ ವಿಲ್ ಆಸ್ಕ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಫ್ರಮ್ ದ ಲೆಸನ್ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್. ಸೊ ಯು ನೀಡ್ ಟು ಲರ್ನ್ ದೀಸ್ ಕಾನ್ಸೆಪ್ಟ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ನೋಡೋದಾದರೆ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಫಿಸಿಕ್ಸ್ ಪಾರ್ಟಿಂದ ನಿಮಗೆ 5 ಮಾರ್ಕ್ಸ್ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್ ಪಾರ್ಟ್ ಇಂದ 3 ಮಾರ್ಕ್, ಎಲೆಕ್ಟ್ರಿಸಿಟಿ ಲೆಸನ್ ಇಂದ 2 ಮಾರ್ಕ್ಸ್, ಟೋಟಲಿ 5 ಮಾರ್ಕ್ಸ್ ನ್ಯೂಮರಿಕಲ್ ಅಥವಾ ಪ್ರಾಬ್ಲಮ್ ಬೇಸ್ಡ್ ಕ್ವೆಶನ್ಸ್ ಇರುತ್ತೆ. ಸೊ ಇನ್ನು ಮೆಂಡೆಲ್ಸ್ ಎಕ್ಸ್ಪೆರಿಮೆಂಟ್ ತುಂಬಾ ಇಂಪಾರ್ಟೆಂಟ್. ಮೋನೋಹೈಬ್ರಿಡ್ ಅಥವಾ ಡೈಹೈಬ್ರಿಡ್ ಚಕ್ಕರ್ ಬೋರ್ಡನ್ನು ಕೇಳ್ತಾರೆ. ಹಿಂದಿನ ಸೆಷನ್ಸ್ನಲ್ಲೂ ಕೂಡ ನಾನು ನಿಮಗೆ ಲೆಸನ್ಸ್ ಮಾಡುವಾಗ ಹೇಳ್ಕೊಟ್ಟಿದ್ದೀನಿ. ಯು ಕ್ಯಾನ್ ಚೆಕ್ ಇನ್ ಮೈ ಪ್ಲೇ ಲಿಸ್ಟ್, ದಟ್ ಈಸ್ ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ ಲೆಸನ್. ಐ ಹ್ಯಾವ್ ಥಾಟ್ ದಿಸ್ ಹೌ ಟು ರೈಟ್ ದ ಮೋನೋಹೈಬ್ರಿಡ್ ಆ್ಯಂಡ್ ಡೈಹೈಬ್ರಿಡ್ ಚಕ್ಕರ್ ಬೋರ್ಡ್. ವೆರಿ ವೆರಿ ಈಸಿ. ಸೊ ಇದರಲ್ಲಿ ಕಾನ್ಸೆಪ್ಟ್ಸನ್ನು ಅಂದರೆ ಟ್ರೇಡ್ಸನ್ನು ಚೇಂಜ್ ಮಾಡಿ ಚಕ್ಕರ್ ಬೋರ್ಡ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಓಕೆ, so next you need to learn about the functions of all these things. You need to learn the functions of placenta, functions of testis, pH scale, that means the pH value of soil ಆಗಿರ್ಬೋದು, ಟೂತ್ ಡಿಕೆ ಆಗಿರ್ಬೋದು, ಮೌತ್ ಆಗಿರ್ಬೋದು, ಡೈಜೆಸ್ಟಿವ್ ಸಿಸ್ಟಮ್, ಈ ರೀತಿ ಫಂಕ್ಷನ್ಸನ್ನು ಕೇಳ್ತಾರೆ. the pH values ಕೇಳ್ತಾರೆ. And you need to learn about the functions of xylem and phloem, parts of brain, male reproductive part functions, female reproductive part functions, neuron, ನೆಫ್ರಾನ್ ಫಂಕ್ಷನ್ಸ್, ರಿಫ್ಲೆಕ್ಸ್ ಆರ್ಕ್. ಸೊ ರಿಫ್ಲೆಕ್ಸ್ ಆರ್ಕ್ನಲ್ಲಿ ಪಾತ್ವೇ ಹೇಗೆ ಕನೆಕ್ಟ್ ಆಗುತ್ತೆ ಅಂತ ಕ್ವೆಶನ್ಸ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಯು ನೀಡ್ ಟು ಲರ್ನ್ ಅಬೌಟ್ ದ ಫಂಕ್ಷನ್ಸ್ ಆಫ್ ಟ್ರಾನ್ಸ್ಪಿರೇಷನ್ ಆ್ಯಂಡ್ ಟ್ರಾನ್ಸ್ಲೊಕೇಶನ್ ಇನ್ ಪ್ಲಾಂಟ್ಸ್. ಇನ್ನು ಅಪ್ಲಿಕೇಶನ್ಸನ್ನು ನೋಡೋದಾದರೆ ಯು ನೀಡ್ ಟು ಲರ್ನ್ ಅಬೌಟ್ ದ ಅಪ್ಲಿಕೇಶನ್ ಆ್ಯಂಡ್ ಯೂಸಸ್ ಆಫ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಫ್ಯೂಸ್, commutator, earthing wire and brushes. All these are from the physics part. Okay, apart from this you need to learn, ನೀವು ಏನು ಕಲ್ತ್ಕೊಳ್ಬೇಕು ಅಂದರೆ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಲ್ಲಿರುವಂಥ ಎಲ್ಲ ಕಾನ್ಸೆಪ್ಟ್ಸನ್ನು ಈಸಿಯಾಗಿ ನೀವು ಆನ್ಸರ್ ಮಾಡಬೇಕು ಅಂದರೆ ಫಸ್ಟ್ 20 ಎಲಿಮೆಂಟ್ಸನ್ನು ನೇಮ್ ಕಲ್ತ್ಕೊಳ್ಬೇಕು. ದೆನ್ ಯು ಹ್ಯಾವ್ ಟು ಲರ್ನ್ ಹೌ ಟು ರೈಟ್ ಇಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ವಾಟ್ ಈಸ್ ಇಟ್ಸ್ ವೇಲೆನ್ಸಿ, ವಾಟ್ ಈಸ್ ದ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್, ಅಟಾಮಿಕ್ ಸೈಜ್, ಎಲೆಕ್ಟ್ರೋನೆಗೆಟಿವಿಟಿ ಆ್ಯಂಡ್ ಎಲೆಕ್ಟ್ರೋಪಾಸಿಟಿವಿಟಿ. ಈ ಕಾನ್ಸೆಪ್ಟ್ಸನ್ನು ಕಲ್ತ್ಕೊಂಡ್ರೆ ನಿಮಗೆ ಆಲ್ಮೋಸ್ಟ್ 3 to 5 ಮಾರ್ಕ್ಸ್ ಸ್ಕೋರ್ ಮಾಡ್ಕೊಳ್ಳುವಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಇಷ್ಟು ಕಾನ್ಸೆಪ್ಟನ್ನು ನೀವು ಥರೋ ಆಗಿ ಪ್ರಿಪೇರ್ ಆದರೆ ಯು ಕ್ಯಾನ್ ಆನ್ಸರ್ ಫಾರ್ ಎನಿ ಕ್ವೆಶನ್ ವಿಚ್ ಈಸ್ ಗಿವನ್ ಫ್ರಮ್ ದಿಸ್ ಪಾರ್ಟ್. ಸೊ ಯು ಕ್ಯಾನ್ ಈಸಿಲಿ ಗೆಟ್ minimum 40 or more than 40 marks. Okay? If you find this video is useful, please like, share among your friends. Don't forget to subscribe my channel. Thank you so much for watching.